ಸದಸ್ಯರು, ಮುಖ್ಯ ಅತಿಥಿಗಳು ವೇದಿಕೆ ಮೇಲೆ ಆಸೀನರಾಗಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ. ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಹಿರಿಯರಾದಂಥ ಕೃಷ್ಣಪ್ಪ ಬಿಸ್ರಳ್ಳಿ ಅವರು ಹಿರಿಯರು, ಅವರು ವೇದಿಕೆಯಲ್ಲಿ ಬಂದಿದ್ದಾರೆ. ಅವರಿಗೂ ಕೂಡ ನಮ್ಮ ಶಾಲೆ ಪರವಾಗಿ ಮುದ್ದು ವಿದ್ಯಾರ್ಥಿಗಳ ಪರವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆಯೇ ನಮ್ಮ ಹೊಸಳ್ಳಿ ಗ್ರಾಮದ ಗ್ರಾಮ ಪಂಚಾಯಿತಿ ಸದಸ್ಯರಾದ ಶ್ರೀ ಬಸವರೆಡ್ಡಿ ಮಾಧೋರ್ ಅವರಿಗೂ ಕೂಡ ಈ ಒಂದು ಕಾರ್ಯಕ್ರಮದ ವೇದಿಕೆಗೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಗ್ರಾಮ ಪಂಚಾಯತಿ ಸದಸ್ಯರಾದ ಶ್ರೀ ವಾಸಣ್ಣ ಕಸಪ್ನವರ್ ಅವರನ್ನು ಕೂಡ ಈ ಒಂದು ವೇದಿಕೆಗೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇನ್ನೋರ್ವ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ರಾಮಣ್ಣ ಉಡೇರ್ ಅವರನ್ನು ಕೂಡ ಈ ವೇದಿಕೆಗೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅದೇ ರೀತಿ ಇನ್ನೋರ್ವ ಗ್ರಾಮ ಪಂಚಾಯತಿ ಸದಸ್ಯರಾದಂಥ ನೀಲಂಗೌಡ ಪೊಲೀಸ್ ಪಾಟೀಲ್ ಅವರನ್ನು ಕೂಡ ತುಂಬ ಹೃದಯದ ಸ್ವಾಗತವನ್ನು ವೇದಿಕೆ ಪೂಜಾರ್ SDMC ಸದಸ್ಯರು ಅವರನ್ನು ಕೂಡ ಈ ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾಂತೇಶ್ ದೊಡ್ಡಮನಿ ಮಾಜಿ SDMC ಸದಸ್ಯರು ಅವರನ್ನು ಕೂಡ ನಮ್ಮ ಶಾಲೆ ಪರವಾಗಿ ಅವರಿಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬಸವರಾಜ್ ಗುಂಡಳ್ಳಿ SDMC ಸದಸ್ಯರು ಅವರನ್ನು ಕೂಡ ಈ ವೇದಿಕೆಗೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಮೇಶ್ ಪೊಲೀಸ್ ಪಾಟೀಲ್ SDMC ಸದಸ್ಯರು ಅವರನ್ನು ಕೂಡ ತುಂಬ ಹೃದಯದ ಸ್ವಾಗತವನ್ನು ಈ ವೇದಿಕೆಗೆ ಕರೀತಾ ಇದ್ದೇನೆ. ಮಹೇಶ್ SDMC ಸದಸ್ಯರು ಅವರನ್ನು ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಲ್ಲಪ್ಪ SDMC ಸದಸ್ಯರು ಅವರನ್ನು ಕೂಡ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ರಾಮಣ್ಣ ಕಶ್ಯಪ್ನವರ್ ಊರಿನ ಹಿರಿಯರು ಅವರನ್ನು ಕೂಡ ತುಂಬ ಹೃದಯದಿಂದ ಈ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಪಾಂಡುರಂಗ್ ಬುರ್ಡಿ SDMC ಸದಸ್ಯರು ಅವರನ್ನು ಕೂಡ ಈ ಒಂದು ವೇದಿಕೆಗೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಅಂಜನಾದೇವಿ SDMC ಮಹಿಳಾ ಸದಸ್ಯರು ಅವರನ್ನು ಕೂಡ ಈ ವೇದಿಕೆಗೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಂಜಮ್ಮ ಕಾಶ್ಯಪ್ನವರ್ ಅವರನ್ನು SDMC ಸದಸ್ಯರು ಮಹಿಳಾ ಸದಸ್ಯರು ಅವರನ್ನು ಕೂಡ ತುಂಬ ಹೃದಯದಿಂದ ಈ ವೇದಿಕೆಗೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಬೇಕಾಗಿ ವಿನಂತಿ. ಯುವ ಮಿತ್ರ ಮಂಡಳಿಯವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ನಮ್ಮ ಶಾಲೆ ಪರವಾಗಿ, ಮುಖ್ಯ ಗುರುಗಳ ಪರವಾಗಿ, ನಮ್ಮ ಪ್ರೀತಿಯ ವಿದ್ಯಾರ್ಥಿಗಳ ಪರವಾಗಿ ಸ್ವಾಗತವನ್ನು ಕೋರುತ್ತಾ, ಹಾಗೆಯೇ ಈ ಒಂದು ಕಾರ್ಯಕ್ರಮವನ್ನು ವೀಕ್ಷಿಸಲು ಬಂದಂಥ ಪೋಷಕರನ್ನು ಕೂಡ, ಮುದ್ದು ಮಕ್ಕಳನ್ನು ಕೂಡ ಎಲ್ಲರನ್ನು ಮಗದೊಮ್ಮೆ ತುಂಬ ಹೃದಯದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ವೇದಿಕೆ ಮೇಲೆ ಯಾರ ಹೆಸರು ಬಿಟ್ಟಿದ್ರೆ ತಿಳಿಸಿ ಎಲ್ಲರನ್ನೂ ಕೂಡ ಈ ವೇದಿಕೆಗೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಧನ್ಯವಾದ. ಹಾಗೆಯೇ ನಮ್ಮ ಗ್ರಾಮದ ಹಳೆ ವಿದ್ಯಾರ್ಥಿ ಸಂಘದ ಎಲ್ಲ ಮಿತ್ರ ಮಂಡಳಿಯವರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಶಾಲೆ ಪರವಾಗಿ ಸುಸ್ವಾಗತವನ್ನು ಕೋರುತ್ತಾ ಯುವಕ ಸಂಘದ ಪದಾಧಿಕಾರಿಗಳು, ಅಂಗನವಾಡಿ ಕಾರ್ಯಕರ್ತೆಯರು, ಸಿಬ್ಬಂದಿ ವರ್ಗ, ಮುದ್ದು ಮಕ್ಕಳು ಹೃದಯದ ಧನ್ಯವಾದಗಳು. ಮುಖ್ಯೋಪಾಧ್ಯಾಯರಾದ ಶ್ರೀ ಕಳಕಪ್ಪ ಮೇಟಿ ಗುರುಗಳು ಈ ಕಾರ್ಯಕ್ರಮದ ಕುರಿತು ಪ್ರಾಸ್ತಾವಿಕ ನುಡಿಗಳನ್ನಾಡಬೇಕೆಂದು ಅವರಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇನೆ.
ಮತ್ತು ಯಾವತ್ತೂ ನಮ್ಮ ಕಾರ್ಯಕ್ರಮಕ್ಕೆ ಪದೇ ಆಗಮಿಸ್ತಕ್ಕಂತಹ ಹಿರಿಯರು ಶಿಕ್ಷಣ ಪ್ರೇಮಿಗಳು ಆದಂತಹ ಗೋವಿಂದಪ್ಪ ಕ್ಯಾಶಪ್ಪನವರವರೇ, ಅದೇ ರೀತಿಯಾಗಿ ಕೃಷ್ಣಪ್ಪ ಅವರೇ ಹಾಗೂ ಗ್ರಾಮ ಪಂಚಾಯತಿ ಸದಸ್ಯರು ಉಪಾಧ್ಯಕ್ಷರು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ತನ್ಮರ ಸಹಾಯದಿಂದ ಅವರು ಸಹಾಯ ನೀಡಿರ್ತಾರೆ. ಅದೇ ರೀತಿಯಾಗಿ ಈ ಒಂದು ಗ್ರಾಮದ ಕುರಿತಂತಹ ಎಲ್ಲ ನನ್ನ ಗಣ್ಯ ವ್ಯಕ್ತಿಗಳೇ, ಹಳೆ ವಿದ್ಯಾರ್ಥಿ ಸಂಘದ ಪದಾಧಿಕಾರಿಗಳೇ, ತಾಯಂದಿರೇ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರೇ, ಸಿಬ್ಬಂದಿ ವರ್ಗದವರೇ ಮತ್ತು ನನ್ನ ಎಲ್ಲ ಶಾಲೆಯ ಸಿಬ್ಬಂದಿ ಸನ್ಮಿತ್ರ ಬಂಧುಗಳೇ, ಈ ಒಂದು ಸಂದರ್ಭದಲ್ಲಿ ನಾನೇನು ಜಾಸ್ತಿ ಮಾತಾಡಕ್ಕೆ ಹೋಗಲ್ಲ. ಯಾಕಂದರೆ ಈಗ ತಾವೆಲ್ಲ ಕಾತರದಿಂದ ಕೂತಿದ್ದು ತಮ್ಮ ತಮ್ಮ ಮಕ್ಕಳ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ನೋಡಲು. ಹಾಗಾಗಿ ನಾ ಈ ಒಂದು ಸಮಾರಂಭವನ್ನು ಉದ್ದೇಶಿಸಿ ಮಾತಾಡೋಕ್ಕಿಂತ ಮುಂಚೆ ನಮಗೆ ಸಹಾಯ ಸಹಕಾರವನ್ನು ನೀಡಿದಂಥ ಈ ಒಂದು ಗ್ರಾಮದ ಎಲ್ಲ ಮಹನೀಯರಿಗೆ ಪ್ರಪ್ರಥಮವಾಗಿ ಅವರಿಗೆ ತುಂಬುವುದರ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಕಾರ್ಯಕ್ರಮ 70ನೇಯ ಗಣರಾಜ್ಯೋತ್ಸವ ಕಾರ್ಯಕ್ರಮ ಆಗಿರುವುದರಿಂದ ತಮಗೆಲ್ಲ ಗೊತ್ತಿರ್ತಕ್ಕಂಥ ವಿಷಯ. ಈ ಒಂದು ಕಾರ್ಯಕ್ರಮದಲ್ಲಿ ಹಲವಾರು ನಮ್ಮ ಶಾಲೆಯ ಯುವಕ ಒಳ್ಳೆ ಒಳ್ಳೆ ಕೆಲಸ ಕಾರ್ಯಗಳನ್ನು ಮಾಡಲು ನಮಗೆ ಕೈ ಜೋಡಿಸಿದ್ದೀರಿ. ಜೊತೆಗೆ ಈ ಊರು ಯಾವತ್ತೂ ಶಿಕ್ಷಣ ಪ್ರೇಮಿಗಳೇ ಇದ್ದಾರೆ ಅಂತ ಈ ಒಂದು ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಹಾಗಾಗಿ ಈ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಮುಗಿಯವರಿಗೂ ಸಹ ತಾಳ್ಮೆಯಿಂದ ಸಹಕಾರದಿಂದ ಶಾಂತ ರೀತಿಯಿಂದ ಕೊಟ್ಟು ತಾವೆಲ್ಲರೂ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ವಿನಂತಿಸಿಕೊಳ್ತಾ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಅಡಿ ಮಾಡಿಕೊಡ್ತಾ ಇದ್ದೇನೆ. ಜೈ ಹಿಂದ್, ಜೈ ಕರ್ನಾಟಕ ಮಾತು. ಹರ್ಷದ ಹೊಳಪು ಮೂಡಿಗೆ ಮನವೆಂಬ ದೀಪದಲ್ಲಿ ಗೌರವದ ಅತಿಥಿಗಳೇ, ನಿಮ್ಮ ಆಗಮನದಿಂದ ಈ ಸಭೆ ಶೋಭಿಸಿದೆ, ಹೃದಯ ತುಂಬಿದೆ ಆನಂದದಲ್ಲಿ ಹೇಳುತ್ತಾ ಮುಂದಿನ ಹಂತ ಶಿಕ್ಷಕರಿಂದ ಭಾಷಣ. ಗರಿಯಿಸಿ ಹೆತ್ತ ತಾಯಿ ಹೊತ್ತ ಭೂಮಿ ಇಬ್ರು ಸ್ವರ್ಗಕ್ಕಿಂತ ಮಿಗಿಲು ಅಂತ. ಆ ಒಂದು ಹೆತ್ತ ತಾಯಿ ಮತ್ತು ಹೊತ್ತ ಭೂಮಿ ಇಬ್ಬರು ಮಾತೆಯರಿಗೆ ಪಾದಾರವಿಂದಗಳಲ್ಲಿ ನಮಸ್ಕರಿಸುತ್ತಾ ಈ ಒಂದು 77ನೇ ಗಣರಾಜ್ಯೋತ್ಸವ ದಿನಾಚರಣೆಗೆ ಎಲ್ಲರಿಗೂ ಶುಭಾಶಯಗಳನ್ನು ಕೋರ್ತಾ, ವೇದಿಕೆ ಮೇಲೆ ಆಸೀನ ಇರತಕ್ಕಂಥ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷರಾಗಿರ್ತಕ್ಕಂಥ SMC ಅಧ್ಯಕ್ಷರೇ, ಸರ್ವ ಸದಸ್ಯರೇ, ಗ್ರಾಮ ಪಂಚಾಯತಿಯ ಸದಸ್ಯರೇ, ಊರಿನ ಹಿರಿಯರೇ, ಗಣ್ಯರೇ, ಶಿಕ್ಷಣ ಪ್ರೇಮಿಗಳೇ, ಯುವಕ ಮಿತ್ರರೇ ಹಾಗೂ ಅಂಗನವಾಡಿ ಕಾರ್ಯಕರ್ತೆಯರೇ, ವಿಶ್ವವಿದ್ಯಾಲಯದ ಕಾರ್ಯಕರ್ತೆಯರೇ, ವಿದ್ಯಾರ್ಥಿಗಳೇ, ಸಹೋದ್ಯೋಗಿ ಬಂಧುಗಳೇ, ಎಲ್ಲ ಬಂಧುಗಳೇ ಮತ್ತು ಅವರಿವರೆಲ್ಲರೂ ಎಲ್ಲರಿಗೂ ನಮಸ್ಕರಿಸುತ್ತಾ ಈ ಒಂದು 77ನೇ ಗಣರಾಜ್ಯೋತ್ಸವದ ದಿನಾಚರಣೆಯ ನಿಮಿತ್ತವಾಗಿ ಒಂದೆರಡು ಮಾತುಗಳನ್ನು ಆಡಲು ಇಚ್ಛೆ ಪಡುತ್ತೇನೆ. ನಮ್ಮ ದೇಶ 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಆಯಿತು. ಈ ಒಂದು ಸ್ವಾತಂತ್ರ್ಯ ಆದ ನಂತರ ಸ್ವಾತಂತ್ರ್ಯಕ್ಕಿಂತ ಮುಂಚಿತವಾಗಿ ನಮ್ಮ ದೇಶದ ಪ್ರಧಾನಮಂತ್ರಿ ಬ್ರಿಟಿಷ್ ಅಧಿಕಾರಿಗಳಾಗಿದ್ದರು. ಮಕ್ಕಳೇ ಹಲೋ 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 ಮಾತಾಡಬಾರ್ದು, ಕೇಳಿ 1 ನಿಮಿಷ 5 ನಿಮಿಷ ಮಾತಾಡ. ನಮ್ಮ ದೇಶ ಸ್ವಾತಂತ್ರ್ಯ ಆಗಕ್ಕಿಂತ ಮುಂಚಿತವಾಗಿ ಬ್ರಿಟಿಷರು ಆಳ್ವಿಕೆ ಮಾಡ್ತಾ ಇದ್ರು. ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಆ ಬ್ರಿಟಿಷ್ ಆಳ್ವಿಕೆ ಮಾಡೋ ಮುಂದೆ ಬ್ರಿಟಿಷ್ ಅಧಿಕಾರಿಗಳು ಪ್ರಧಾನಮಂತ್ರಿಗಳಾಗಿದ್ರು. ಅವರು ನಮ್ಮ ದೇಶವನ್ನು ಆಳ್ವಿಕೆ ಮಾಡ್ತಾ ಹೋಗ್ತಾ ಇದ್ರು. ಈ ಒಂದು ಗಣರಾಜ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ತಾ ಇದೀವಲ್ಲ, ಈ ಒಂದು ಗಣರಾಜ್ಯ ದಿನಾಚರಣೆಯನ್ನ ಯಾಕೆ ಆಚರಣೆ ಮಾಡ್ತಾ ಇದೀವಿ ಅನ್ನೋದನ್ನ ಸ್ವಲ್ಪ ಮೆಲುಕು ಹಾಕ್ತಾ ನೋಡ್ಕೊಳ್ತಾ ಹೋಗೋಣ. ಆ ಒಂದು ಜನವರಿ 26, 1950ರಂದು ನಾವು ಗಣರಾಜ್ಯ ದಿನಾಚರಣೆಯನ್ನು ಆಚರಣೆ ಮಾಡ್ಕೊತ ಬರ್ತಾ ಇದ್ದೀವಿ. ಯಾಕೆ ಆಚರಿಸ್ತಾ ಇದ್ದೀವಿ ಅನ್ನೋದನ್ನ ಸ್ವಲ್ಪ ನೋಡೋಣ. ಈ ಒಂದು 1947 ಆಗಸ್ಟ್ 15ರಂದು ಬ್ರಿಟಿಷರು ಒಂದು ತಾಕೀತು ಮಾಡಿದ್ರು. ನಮಗೆ ಏನು ತಾಕೀತು ಮಾಡಿದ್ರಪ್ಪ ಅಂದರೆ, ಸ್ವಾತಂತ್ರ್ಯ ಕೊಡೋದಕ್ಕಿಂತ ಮುಂಚಿತವಾಗಿ ಅವರು ಒಂದು ಸವಾಲನ್ನು ಹಾಕಿದರು. ನಾವು ನಿಮಗೆ ಸ್ವಾತಂತ್ರ್ಯವನ್ನು ಕೊಡುತ್ತೇವೆ, ಆದರೆ ನಿಮಗೆ
ಸಂವಿಧಾನವನ್ನ ರಚನೆ ಮಾಡ್ತಕ್ಕಂಥ ತಾಕತ್ತಿದೆಯಾ? ಸಂವಿಧಾನವನ್ನ ಈ ಒಂದು ದೇಶವನ್ನ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ತಾಕತ್ತು ನಿಮ್ಮ ದೇಶಕ್ಕಿದೆಯಾ? ನಿಮ್ಮ ದೇಶದ ಆಡಳಿತ ಪಕ್ಷಕ್ಕಿದೆಯಾ? ಅಧಿಕಾರ ವರ್ಗ ಇದೆಯಾ ಅಂತಕ್ಕಂಥ ಒಂದು ಸವಾಲನ್ನು ಹಾಕುತ್ತೆ. ಆ ಸವಾಲನ್ನು ಮುಂದಿಟ್ಟು ಹೋಗ್ತಕ್ಕಂಥ ನಮ್ಮ ದೇಶದ ನಾಯಕರು ಹಲವಾರು ಜನ ಒಂದು ಸಮಿತಿಯನ್ನ ಕರೀತಾರೆ. ಅದು ಏನು ಸಮಿತಿ ಅಂತಂದ್ರೆ ನಮ್ಮ ಭಾರತದ ಸಂವಿಧಾನ ರಚನಾ ಸಮಿತಿ ಅಂತ. ಆ ಒಂದು ಸಂವಿಧಾನವನ್ನು ರಚನೆ ಮಾಡಬೇಕು. ಅತ್ಯಂತ ದೊಡ್ಡ ಭಾರತ ದೇಶ ನಮ್ದು. ಈ ಒಂದು ಭಾರತ ದೇಶಕ್ಕೆ ಉತ್ತಮ ಆಡಳಿತವನ್ನ ನಿರ್ವಹಿಸಬೇಕು ಅಂತಂದ್ರೆ ಒಳ್ಳೆಯ ಸಂವಿಧಾನ ಇರಬೇಕು, ಒಳ್ಳೆಯ ಆಡಳಿತ ಇರಬೇಕು. ಆ ಒಂದು ಸಂವಿಧಾನ ರಚನೆ ಮಾಡಲಿಕ್ಕೆ ಅವಾಗ ಜನರನ್ನ ಸಭೆಗೆ ಕರೆದಾಗ ಕೇವಲ 50 ಜನ ಮಾತ್ರ ಸೇರಿದ್ರು. ಕೋಟಿಗಟ್ಟಲೆ ಜನ ಇರ್ತಕ್ಕಂಥ ನಮ್ಮ ಭಾರತ ದೇಶದೊಳಗ ಆ ಒಂದು ಸಂವಿಧಾನ ರಚನೆ ಮಾಡಲಿಕ್ಕೆ ಕೇವಲ 50 ಜನ ಮಾತ್ರ ಸೇರಿದ್ರು. ಇದು ಎಲ್ಲರೂ ವಿಚಾರ ಮಾಡ್ತಕ್ಕಂಥ ಸಂದರ್ಭ. ಯಾಕೆ 50 ಜನ ಮಾತ್ರ ಸೇರಿದ್ರು, ಯಾಕೆ ಬಹಳ ಜನ ಸೇರಿಲ್ಲ ಅಂತಂದ್ರೆ ಅದಕ್ಕೂ ಒಂದು ಕಾರಣ ಇದೆ. ಅವಾಗಿನ ಒಂದು ಸಂದರ್ಭದೊಳಗ ರಾಜಪ್ರಭುತ್ವ ಆಳ್ವಿಕೆ ಇತ್ತು. ಅವಾಗ ರಾಜರು ಆಳ್ವಿಕೆ ಮಾಡ್ತಾ ಇದ್ರು ನಮ್ಮ ದೇಶವನ್ನ. ಅಲ್ಲಲ್ಲಿ ಸಂಸ್ಥಾನಗಳಿದ್ದು, ರಾಜಕೀಯ ಸಂಸ್ಥಾನಗಳಿದ್ದು, ರಾಜಪ್ರಭುತ್ವ ಇತ್ತು. ರಾಜರು ನಮ್ಮ ದೇಶವನ್ನು ಆಳ್ವಿಕೆ ಮಾಡ್ತಾ ಇದ್ರು, ಸಂಸ್ಥಾನಗಳನ್ನ ಮಾಡ್ಕೊಂಡು. ಹಾಗಾಗಿ ಆ ರಾಜಪ್ರಭುತ್ವ ಹಾಳಾಗತ್ತೆ, ನಮ್ಮ ರಾಜಪ್ರಭುತ್ವ ಹೋಗುತ್ತೆ ಅಂತಕ್ಕಂಥ ಒಂದು ಉದ್ದೇಶ ಇಟ್ಕೊಂಡು ಯಾರು ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಮುಂದೆ ಬರಲಿಲ್ಲ. ಅದೇ ರೀತಿ ಮುಸ್ಲಿಂ ಲೀಗ್ ಸ್ಥಾಪನೆ ಆಗುತ್ತೆ ಅಂತಕ್ಕಂಥ ಉದ್ದೇಶ ಇಟ್ಕೊಂಡು ಯಾರು ಸಂವಿಧಾನ ರಚನೆ ಮಾಡಲಿಕ್ಕೆ ಮುಂದೆ ಬರಲಿಲ್ಲ. ಆದರೂ ನಮ್ಮ ದೇಶದ ನಾಯಕರು ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು, ಇನ್ನಿತರ ನಾಯಕರು ಯಾರು ಹಿಂದೆ ಉಳಿಲಿಲ್ಲ. ಎಲ್ಲರೂ ಸೇರಿ ಸತತವಾಗಿ ಒಂದು ಕರಡು ಸಮಿತಿಯನ್ನ ರಚನೆ ಮಾಡ್ತಾರೆ. 1947 ಆಗಸ್ಟ್ 15ರಂದು ಸ್ವಾತಂತ್ರ್ಯ ಸಿಕ್ಕ ನಂತರ ಒಂದು ರಚನೆ ಆಗುತ್ತೆ. ಅದು ಮುನ್ಸಿ ಅವರ ಒಂದು ನೇತೃತ್ವದೊಳಗ ಕರಡು ಸಮಿತಿ ರಚನೆ ಆಗುತ್ತೆ. ಆ ಕರಡು ಸಮಿತಿ ಒಳಗ 6 ಜನ ಸದಸ್ಯರು, ಆ ಒಂದು ಅನೇಕ ಸದಸ್ಯರು ಒಳಗೊಂಡ ಒಂದು ಭಾರತದ ಸಂವಿಧಾನ ಕರಡು ಸಮಿತಿ ರಚನೆ ಆಗುತ್ತೆ. ಆ ಒಂದು ಕರಡು ಸಮಿತಿ ರಚನೆ ಆದ್ಮೇಲೆ ಸುಮಾರು ಅನೇಕ ದೇಶಗಳಿಗೆ ಹೋಗಿ ಅಲ್ಲಿ ಅನೇಕ ಸಂವಿಧಾನಗಳನ್ನ, ವಿಚಾರಧಾರೆಗಳನ್ನ ಹೊತ್ಕೊಂಡು ಬರ್ತಾರೆ, ಕಾನೂನುಗಳನ್ನ ಹೊತ್ಕೊಂಡು ಬರ್ತಾರೆ, ಶಾಸನಗಳನ್ನ ಹೊತ್ಕೊಂಡು ಬರ್ತಾರೆ. ತಗೊಂಬಂದು ಇಲ್ಲಿ ಸುಮಾರು ನಮ್ಮ ಸಂವಿಧಾನವನ್ನು ರಚನೆ ಮಾಡಲಿಕ್ಕೆ ಸುಮಾರು 2 ವರ್ಷ 11 ತಿಂಗಳು 18 ದಿನ 2 ವರ್ಷ. ಮಂಜುನಾಥ್ ಗೋಧಿ ಗುರುಗಳಿಗೆ ಧನ್ಯವಾದಗಳು. ಉದ್ದೇಶಿಸಿ ಮಾತನಾಡಲು ಬರುತ್ತಿದ್ದಾರೆ ನಮ್ಮ ಊರಿನ ಶ್ರೀ ರಾಮಣ್ಣ ಕ್ಯಾಚಪ್ನವರು. ನನ್ನದೇ ನಾಡು ನನ್ನದೇ ನುಡಿ ಎನ್ನದವನ ಇದೇ ಸುಡುಗಾಡು ಎಂದು ರಾಷ್ಟ್ರಕವಿ ಕುವೆಂಪು ಅವರು ಹೇಳುತ್ತಾರೆ. ವ್ಯಕ್ತಿಗಿಂತ ದೇಶ ದೊಡ್ಡದು, ದೇಶಕ್ಕಿಂತ ಆ ದೇಶದ ರಾಷ್ಟ್ರಧ್ವಜ ದೊಡ್ಡದು. ವೇದಿಕೆಯ ಮೇಲಿರುವ SDMC ಅಧ್ಯಕ್ಷರೇ, ಸರ್ವ ಸದಸ್ಯರೇ, ಗ್ರಾಮ ಪಂಚಾಯತಿ ಸದಸ್ಯರೇ, ಊರಿನ ಗುರು ಹಿರಿಯರೇ, ಗುರು ವೃಂದವೇ, ಏನು ಅನ್ಕೋಬೇಡ್ರಿ, ಮಹಿಳಾ ಸದಸ್ಯರು ಹಾಗೂ ಶಿಕ್ಷಕಿಯರೇ, ಊರಿನ ಯುವಕರೇ, ಯುವಕ ಮಿತ್ರರೇ, ನನ್ನ ಸಹಪಾಠಿಗಳೇ ಹಾಗೂ ಮುದ್ದು ಮಕ್ಕಳೇ. ಹಲೋ, ನಮಗೆ 1947 ಆಗಸ್ಟ್ 15ರಂದು ನಮಗೆ ಸ್ವತಂತ್ರ ಸಿಕ್ತು. ಸ್ವತಂತ್ರ ಸಿಕ್ಕ ನಂತರ ಸ್ವತಂತ್ರ ಸಿಕ್ಕಿತ್ತು. ಅದು ಸ್ವತಂತ್ರ ಆಗ ಸಿಗಲಿಲ್ಲ ನಮ್ಮ ದೇಶಕ್ಕೆ. ನಮ್ಮ ವೀರರ ಬಲಿದಾನದ ಅರಳಿದ ಹೂವಿನ ಭಾರತ. ಏನ ಮಕ್ಕಳು ಹೇಳ್ರಿ, ನಮ್ಮ ವೀರರ ಬಲಿದಾನದ ಅರಳಿದ ದಿನದ ಭಾರತ.
ಅದಲ್ಲ ಇಂದು ನಮ್ಮ ದೇಶದ ಹೆಮ್ಮೆಯ ಗಣರಾಜ್ಯೋತ್ಸವದ ದಿನದ ಸಂಭ್ರಮದ ಸಂವಿಧಾನದ ಬಂಧದ ಸ್ವತಂತ್ರ ದಿನ 1949 ನವೆಂಬರ್ 26 ನಮ್ದು ಸ್ವತಂತ್ರದ ಎಲ್ಲ ನಮ್ಮ ಹೊರಗಡೆ ಸಮಿತಿಯ ರಚನೆ ಮಾಡಿರ್ತಾರಲ್ಲ ಅವರೆಲ್ಲ ನಮ್ದು ಒಂದು ಸ್ವತಂತ್ರವನ್ನು ಒಂದು ಬರೆದುಕೊಟ್ಟ ದಿನ. ಏನಪ್ಪ ಅಂದ್ರೆ ಅದನ್ನೆಲ್ಲ ನಮ್ಮ ದೇಶದಲ್ಲಿ ಅನೇಕ ರಾಜ್ಯರ ಆಡಳಿತವಿತ್ತು. ಅವನ್ನೆಲ್ಲ ಒಗ್ಗೂಡಿಸಿ ಒಂದು ಸಂವಿಧಾನವನ್ನು ಬರೆದು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಸಂವಿಧಾನವನ್ನು ಬರೆದು ಕೊಟ್ಟರು ಭಾರತ ದೇಶದ ಒಂದು ಹೇಗಿರಬೇಕು, ಸಂವಿಧಾನ ಏನಿರ್ಬೇಕಂತಂದು ಎಲ್ಲ ಅದರಲ್ಲಿ ನಮ್ಮ ನ್ಯಾಯ ಹೆಂಗಿರ್ಬೇಕಂತಂದು ಸ್ವತಂತ್ರ ಇದರಲ್ಲಿ ಸಂವಿಧಾನದಲ್ಲಿ ಬರೆದು ಕೊಟ್ಟಂಥ ಡಾಕ್ಟರ್ ಬಾಬಾ ಅಂಬೇಡ್ಕರ್ ಸಾಹೇಬರು ಅದನ್ನೆಲ್ಲ ಬರೆದು ಕೊಟ್ಟರ ನಂತರ ನಮ್ಮ ದೇಶದ ಗಣರಾಜ್ಯೋತ್ಸವದಂದು ಎಲ್ಲ ರಾಜ್ಯವನ್ನು ಕೂಡಿಸಿ ಒಂದು ಗಣರಾಜ್ಯೋತ್ಸವವನ್ನು ಇದು ಮಾಡಿ ಗಣರಾಜ್ಯೋತ್ಸವವನ್ನು ಇದು ಮಾಡಿ ಜನವರಿ 26 ನಾವು ಗಣರಾಜ್ಯೋತ್ಸವವನ್ನು ಆಚರಣೆ ಮಾಡ್ತೀವಿ. ಇಲ್ಲಿಗೆ ಹೇಳಿ ಒಂದು 2 ಮಾತು ಮುಗಿಸ್ತೀವಿ. ಶ್ರೀ ಶ್ರೀನಿವಾಸ್ ಚಟ್ಟಪ್ಪನವರಿಗೆ ಧನ್ಯವಾದಗಳು. ಸತ್ಯದ ಮಾರ್ಗದಲ್ಲಿ ಎಂದು ಹೇಳುತ್ತಾ ಈ ಅಧ್ಯಕ್ಷೀಯ ಭಾಷಣವನ್ನ ಮಾಡಲು ಬರುತ್ತಿದ್ದಾರೆ ನಮ್ಮ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರಾದ ಶ್ರೀ ಶರಣಯ್ಯ ಚೌಕಿಮಠ್ ಅವರು. ಅಧ್ಯಕ್ಷತೆ ಈ ಕಾರ್ಯಕ್ರಮದ ಅತಿಥಿಗಳಾಗಿ ಆಗಮಿಸಿರುವ ಎಲ್ಲ ಗುರುಹಿರಿಯರಿಗೂ, ಎಸ್ಡಿಎಂಸಿ ಸದಸ್ಯರಿಗೂ ಹಾಗೂ ಮುಖ್ಯ ಶಿಕ್ಷಕರಿಗೂ ಮತ್ತು ನಮ್ಮ ಎಲ್ಲ ಶಿಕ್ಷಕ ಬಂಧುಗಳಿಗೂ ವಂದಿಸುತ್ತಾ, ಇವತ್ತು ನಮ್ಮ ಪ್ರಜಾರಾಜ್ಯ ದಿನ, ಹಬ್ಬದ ದಿನ. ಪ್ರಜಾರಾಜ್ಯ ದಿನ ಅಂದ್ರೆ ಏನು? ಪ್ರಜೆಗಳಿಂದ, ಪ್ರಜೆಗಳಿಗೋಸ್ಕರ, ಪ್ರಜೆಗಳಿಗಾಗಿ ರಚಿಸಲ್ಪಟ್ಟಂತ ಒಂದು ಸರ್ಕಾರ. ಪ್ರಜೆಗಳೇ ಅಲ್ಲಿ ನಿರ್ಣಾಯಕರು, ಪ್ರಜೆಗಳೇ ಅವರು ಪ್ರಭುಗಳನ್ನು ಆಯ್ಕೆ ಮಾಡಿರ್ತಾರೆ. ಅದಕ್ಕೆ ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರುವಂತ ಒಂದು ವ್ಯವಸ್ಥೆನ ಪ್ರಜಾರಾಜ್ಯ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಮಂಜುನಾಥ್ ಸರ್ ಸವಿಸ್ತಾರವಾಗಿ ಹೇಳಿದರು. 1947 ಆಗಸ್ಟ್ 15 ಸ್ವಾತಂತ್ರ್ಯ ಬಂದ ನಂತರ ನೀವು ಮುಂದೆ ನಿಮ್ಮ ದೇಶನ ಹೆಂಗೆ ಅಂದ್ಕೊಂಡು ಹೋಗ್ತೀರಿ ಅಂತೇಳಿ ಬ್ರಿಟಿಷರು ಕೇಳಿದಾಗ ನಮ್ಮಲ್ಲಿ ಅದು ಒಂದು ಸಮಸ್ಯೆ ಆಗಲಿಲ್ಲ. ನಮ್ಮಲ್ಲಿ ಅಂಥ ಲೀಡರ್ಸ್ ಇದ್ರು, ಅಂಥ ನಾಯಕರು ಇದ್ರು. ಸರ್ದಾರ್ ವಲ್ಲಭಾಯ್ ಪಟೇಲು, ಆಮೇಲೆ ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಬಾಬು, ಆಮೇಲೆ ಡಾಕ್ಟರ್ ಸಚ್ಚಿದಾನಂದ ಶಿರಾ, ಆಮೇಲೆ ಅಂಬೇಡ್ಕರ್, ಇಂಥ ನಾಯಕರು, ಮಹಾನಾಯಕರು ಇದ್ರು. ಅವರೆಲ್ಲ ಕೂಡಿ ಒಂದು ಸಂವಿಧಾನ ರಚನಾ ಸಮಿತಿಯನ್ನು ಮಾಡಿದರು. ಅದಕ್ಕೆ ವಿಶೇಷವಾಗಿ ಜ್ಞಾನ ಉಳ್ಳತಕ್ಕಂಥ, ವಿಶೇಷವಾದ ನಮ್ಮ ಭಾರತೀಯ ಸಂಸ್ಕೃತಿ ಬಗ್ಗೆ ಅರಿವಿರ್ತಕ್ಕಂಥ ಡಾಕ್ಟರ್ BR ಅಂಬೇಡ್ಕರ್ ಅವರನ್ನು ಎರಡು ಸಮಿತಿಯ ಅಧ್ಯಕ್ಷರನ್ನಾಗಿ ಮಾಡಿದರು. ಅವರಲ್ಲಿ ಎಂಥ ವಿದ್ವತ್ತು ಇತ್ತಂದ್ರೆ ವಿದೇಶದಲ್ಲಿ ಹೋಗಿ ಅವರು ಎಷ್ಟು ಒಂದು ಸರಿ 2 ಬೋಟಿನಲ್ಲಿ 2 ಹಡಗದಲ್ಲಿ ಪುಸ್ತಕಗಳನ್ನು ತಂದಿದ್ರು. ಅಂಥ ಒಂದು ಅಪಾರವಾದ ಜ್ಞಾನವನ್ನು ಹೊಂದಿರತಕ್ಕಂಥ ಅಂಬೇಡ್ಕರ್ ಅವರನ್ನು ಸಂವಿಧಾನ ಸಮಿತಿ ಅಧ್ಯಕ್ಷರನ್ನಾಗಿ ಮಾಡಿದರು. ಅವರು ಅದನ್ನು 1949 ನವೆಂಬರ್ 26 ಎಲ್ಲ ಸಂವಿಧಾನ ಸಮಿತಿಯ ಸದಸ್ಯರೆಲ್ಲ ಸೇರಿ ಅದನ್ನು ಅಂಗೀಕಾರ ಮಾಡಿದರು. ಆಮೇಲೆ ಅದನ್ನು ಇವಾಗ ಮಂಜುನಾಥ್ ಸರ್ ಹೇಳಿದ್ರು 1949 ನವೆಂಬರ್ 26 ಅಂಗೀಕಾರ ಆದ್ರೂ ಅದನ್ನು ಜನವರಿ 26 ಯಾಕೆ ಮಾಡಿದ್ರು ಅಂದ್ರೆ, ಕಾಂಗ್ರೆಸ್ 1935 ಲಾಹೋರ್ ಅಧಿವೇಶನದಲ್ಲಿ ನಮ್ಮದು ಸ್ವತಂತ್ರ ರಾಜ್ಯ, ಸ್ವತಂತ್ರ ದೇಶ ಅಂತೇಳಿ ಘೋಷಣೆ ಮಾಡಿಬಿಟ್ಟಿದ್ರು. ಅದಕ್ಕಾಗಿ ಜನವರಿ 26 ಕಾಯ್ದು ಜನವರಿ 26 ಪ್ರಜಾರಾಜ್ಯ ದಿನ ಅಂತ ಹೇಳಿ ಅದನ್ನು ಜಾರಿಗೆ ತಗೊಂಡ್ಬಂದ್ರು. ಮತ್ತೆ ನೀವು ಹಲೋ ಆಮೇಲೆ ಈ ಕಾರ್ಯಕ್ರಮವನ್ನು ಎಲ್ಲ ಶಿಕ್ಷಕ ಬಂಧುಗಳು, ಆಮೇಲೆ ಎಲ್ಲ ಊರಿನ ಗುರು ಹಿರಿಯರು, ಇಷ್ಟದ ಸದಸ್ಯರು ಎಲ್ಲರೂ ಸೇರಿ ಒಂದು ಅಚ್ಚುಕಟ್ಟಾಗಿ ನಡೆಸಿದ್ದಾರೆ. ಇಂಥ ಒಂದು ಎಲ್ಲರ ಪಾಲ್ಗೊಳ್ಳುವಿಕೆಯಿಂದ ಕಾರ್ಯಕ್ರಮ ಯಶಸ್ಸು ಆಗುತ್ತೋ, ಆಮೇಲೆ ಸುಂದರತೆಯೂ ಆಗುತ್ತೋ.
ಆಮೇಲೆ ಗುರುವಿನ ಮನಸ್ಸು ಹೆಂಗಿರ್ತೈತೆ ಅಂತ ಹೇಳಿ ಒಂದು ಕಥೆ ಹೇಳ್ತೀನಿ, ಕೇಳ್ಬಿಡ್ರಿ ಅಷ್ಟೇ. ಗುರುಗಳು ಹೆಂಗಿರ್ತಾರಪ್ಪ, ಒಬ್ಬ ಸಂತ ಇರ್ತಾನ, ಒಬ್ಬ ಋಷಿ ಇರ್ತಾನ. ದಿನಾಲು ಆತ ನದಿಗೆ ಸ್ನಾನ ಮಾಡಕ್ಕೆ ಹೋಗ್ತಿರ್ತಾನ, ದಿನಾಲು ಸ್ನಾನ ಮಾಡಕ್ಕೆ ಹೋಗ್ತಿರ್ತಾನ. ಅಲ್ಲಿ ಮುಳುಗ್ತಾನ, ನೀರಲ್ಲಿ ಮುಳುಗ್ತಾನ. ಒಂದು ಚೇಳು ಕಚ್ಚುತ್ತೆ ಅವ್ರಿಗೆ, ಒಂದು ಚೇಳು ಕಚ್ಚುತ್ತೆ. ಅದನ್ನ ಏನ್ ಮಾಡ್ತಾರೆ, ಅವನ್ನ ಚೇಳನ್ನು ಮತ್ತೆ ನದಿದಲ್ಲಿ ತಂದು ಬಿಡ್ತಾರ. ಇದನ್ನೆಲ್ಲ ಒಬ್ಬತ್ತ ಗಮನಿಸ್ತಿರ್ತಾನೆ. ಮತ್ತೆ ಮರುದಿನ ಬರ್ತಾನೆ, ಮತ್ತೆ ಸ್ನಾನ ಮಾಡಕ್ಕೆ ಹೋಗ್ತಾರೆ, ನದಿಯಲ್ಲಿ ಮುಳುಗ್ತಾರೆ. ಮತ್ತೆ ಅದೇ ಚೇಳ ಕಚ್ಚುತ್ತೆ, ಮತ್ತೆ ಅದನ್ನ ತಗೊಂಡ್ಬಂದು ಎಲ್ಲಿ ಬಿಡ್ತಾರೆ, ಮತ್ತೆ ನದಿ ದಡಕ್ಕೆ ಬಿಡ್ತಾನೆ. ಮೂರನೇ ದಿನನ ಹಂಗ ಅದು ಮತ್ತೆ ಚೇಳು ನೀರಿನಲ್ಲಿ ಮುಳುಗಿದಾಗ ಮತ್ತೆ ಕಚ್ಚುತ್ತೆ, ಮತ್ತೆ ಅದನ್ನ ತಂದು ದಂಡಿ ಬಿಡ್ತಾನ. ಅವಾಗ ಇದನ್ನೆಲ್ಲ ಗಮನಿಸಿರ್ತಾನೆ. ಒಬ್ಬ ವ್ಯಕ್ತಿ ಕೇಳ್ತಾನ, ಏನಪ್ಪ ಇದು, ಇಲ್ಲಿ ಆ ಚೇಳು ಕಚ್ಚಿದ ದಿನ ತಂದೆ ಯಾಕೆ ಬಿಡ್ತೀಯ ಅಂತ ಕೇಳ್ತಾನ. ಅವಾಗ ಅದನ್ನ ಹೇಳ್ತಾರ ಅವರು, ಅದು ಕ್ಷುದ್ರ ಜೀವಿ, ಅದರ ಕೆಲಸ ಏನು ಕಚ್ಚೋದು. ಅದು ಹೇಗೆ ತನ್ನ ಕ್ಷುದ್ರ ಜೀವಿ ತನ್ನ ಕಚ್ಚೋದನ್ನು ಬಿಡೋದಿಲ್ಲವೋ ಹಂಗೆ ನಾನು ಸಂತ, ನನ್ನೊಳಗೆ ಋಷಿಯ ಮನಸ್ಸು ಐತೆ, ಅದಕ್ಕೆ ನಾನು ಅದನ್ನ ನೋಡಿ ಬಿಡೋದು ನನ್ನ ಧರ್ಮ. ಈ ರೀತಿಯಾಗಿ ಗುರುಗಳು ಇರ್ತಾರ. ಯಾರು ಏನಂದ್ರೂ ಅವರು ತಲೆ ಕಟ್ತಾರೆ, ತಮ್ಮ ಪಾಠ, ನಮ್ಮ ಕರ್ತವ್ಯ, ನಮ್ಮ ಜವಾಬ್ದಾರಿನ ಸರಿಯಾಗಿ ನಿಭಾಯಿಸಿರ್ತಾರೆ. ನಾವೆಲ್ಲರೂ ಸಹಕರಿಸಿಕೊಂಡು ಅವ್ರ ಜೊತೆಗೆ ನಗುತ್ತಾ ಬೆರೆತು ಬರೆದುಬಿಟ್ರೆ ನಮ್ಮೆಲ್ಲ ಕಾರ್ಯಕ್ರಮಗಳು ಯಶಸ್ವಿಯಾಗ್ತದೆ. ನನ್ನ ಕಲಿಕಾಭ್ಯಾನ ಎಲ್ಲರೂ ಸಂತೋಷಪಟ್ಟರು, ಸಂಭ್ರಮ ಪಟ್ಟರು. ಅದಕ್ಕೆಲ್ಲ ಕಾರ್ಯಕರ್ತರಾದಂಥ ಎಲ್ಲ ಕಾಣದ ಕೈಗಳಿಗೂ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಹಕರಿಸಿದ, ನೆರವು ನೀಡಿದ, ಬೆಂಬಲ ಕೊಡಿದ ಎಲ್ಲರಿಗೂ ವಂದನೆಗಳನ್ನು ತಿಳಿಸುತ್ತಾ ನನ್ನ ಈ ಒಂದು 4 ಮಾತುಗಳನ್ನು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಅವರು ತಮ್ಮ ಅನಿಸಿಕೆಗಳನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ಅವರಿಗೆ ತುಂಬು ಹೃದಯದ ಧನ್ಯವಾದಗಳು. ಎಸ್ಡಿಎಂಸಿ ಸದಸ್ಯರಾದ ಬಸವರಾಜ್ ಅವರು ಈ ವೇದಿಕೆ ಮೇಲೆ ಆಸೀನರಾಗಬೇಕೆಂದು ತಮ್ಮ ಸದಸ್ಯರಾದ ಶ್ರೀ ಫಕೀರಪ್ಪ ಬಳ್ಗೇರಿ ಅವರು ಈ ವೇದಿಕೆ ಮೇಲೆ ಆಸೀನರಾಗಬೇಕೆಂದು ತಮ್ಮಲ್ಲಿ ವಿನಂತಿಸುತ್ತಿದ್ದೇವೆ ಹಾಗೂ ಅವರಿಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರುತ್ತಿದ್ದೇನೆ. ಸಂಕಲ್ಪ: ಭಾರತವನ್ನು ಶ್ರೇಷ್ಠ ರಾಷ್ಟ್ರವನ್ನಾಗಿಸುವ ಈ ಕಾರ್ಯಕ್ರಮದ ವಂದನಾರ್ಪಣೆಯೊಂದಿಗೆ ಈ ವಂದನಾರ್ಪಣೆ ಮಾಡಲು ಬರುತ್ತಿದ್ದಾರೆ ನನ್ನ ಸಹೋದರಿಯಾದ ಲಕ್ಷ್ಮಿ. ಈ ವೇದಿಕೆಗೆ ಅವರನ್ನು ಆಹ್ವಾನಿಸುತ್ತಿದ್ದೇನೆ. ಜೋರಾದ ಚಪ್ಪಾಳೆ. ಭಾಷೆಗಳನ್ನು ತಿಳಿಸುತ್ತಾ ಉದಯಿಸಿದ ಸೂರ್ಯ ಮುಳುಗಲೇಬೇಕು, ಅದೇ ರೀತಿ ಒಂದು ಕಾರ್ಯಕ್ರಮ ಪ್ರಾರಂಭವಾದರೆ ಅದು ಮುಕ್ತಾಯವಾಗಲೇಬೇಕು ಎಂದು ಹೇಳುತ್ತಾ ಮತ್ತು ನನ್ನೆಲ್ಲ ಗುರುವೃಂದವೇ, ನಮ್ಮ ಶಾಲೆಯ ಎಸ್ಡಿಎಂಸಿ ಅಧ್ಯಕ್ಷರು, ಸರ್ವ ಸದಸ್ಯರಿಗೂ ಹಾಗೂ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಮತ್ತು ಊರಿನ ಗುರು ಹಿರಿಯರು ಹಾಗೂ ಅಂಗನವಾಡಿಯ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರಿಗೆ ಹಾಗೂ ಅಡುಗೆ ಸಿಬ್ಬಂದಿಯವರಿಗೂ ಕೂಡ ಮತ್ತು ಈ ಕಾರ್ಯಕ್ರಮದ ಕೇಂದ್ರ ಬಿಂದು ಆದ ನಮ್ಮ ಶಾಲೆಯ ಮುಗ್ಧ ಮಕ್ಕಳೇ ಹಾಗೂ ನನ್ನ ಸ್ನೇಹಿತರಿಗೆ ಕೂಡ ನನ್ನ ತುಂಬು ಹೃದಯದ ವಂದನೆಗಳನ್ನು ತಿಳಿಸುತ್ತಾ ಧನ್ಯವಾದ. ಈ ನಮ್ಮ ಪ್ರಾರ್ಥನೆಯನ್ನು ಪ್ರಾರ್ಥಿಸುತ್ತಾ ನೃತ್ಯ ಮಾಡಲು ಬರುತ್ತಿದ್ದಾರೆ ನನ್ನ ಗೆಳತಿಯರಾದ ಎಲ್ಲಮ್ಮ ಹಾಗೂ ಸಂಗಡಿಗರು. ನಮ್ಮ ಜೀವನ ನಿಮಗಚ್ಚು
ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ ಎಂದು ನಿಜವಲ್ಲ ದೊಡ್ಡ ಮನುಷ್ಯರು ದೊಡ್ಡವರಲ್ಲ ದೊಡ್ಡವರಲ್ಲ ರಾತ್ರಿಯ ಹೊತ್ತೆ ನುಗ್ಗುವರಲ್ಲ ನುಗ್ಗುವರಲ್ಲ ದೊಡ್ಡ ಮನುಷ್ಯರು ದೊಡ್ಡವರಲ್ಲ ದೊಡ್ಡವರಲ್ಲ ರಾತ್ರಿಯ ಹೊತ್ತೆ ನುಗ್ಗುವರಲ್ಲ ನುಗ್ಗುವರಲ್ಲ ಕೋಟೆಗೆ ಕನ್ನ ಹಾಕುವರಲ್ಲ ಗಂಟಲು ಕಟ್ಟಿ ಓಡುವರಲ್ಲ ತಗದಿಮಿ 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 ಬಡಿದರೆ ಆಗ ತೋಡಿರಾಗ ಹಾಡುವರಲ್ಲೇ ದೊಡ್ಡವರೆಲ್ಲ ಜಾಣರಲ್ಲ ಚಿಕ್ಕವರೆಲ್ಲ ಗೋಳರಲ್ಲ ದೊಡ್ಡವರೆಲ್ಲ ಜಾಣರಲ್ಲ ಸರಿಗಮ ಪದನಿಸ ಹೇಳುವರೆಲ್ಲ ಸಂಗೀತವನು ಬಲ್ಲವರಲ್ಲ ಸರಿ ಗಮ ಪದ ನಿಸ ಸರಿಗಮ ಪದನಿಸ ನಿಸದ ಪಬ್ಲಿಕ ಮಗ ಹೇಳುವರಲ್ಲ ಸಂಗೀತವನು ಬಲ್ಲವರಲ್ಲ ಎರಡಕ್ಷರವ ಕಲಿತವರಲ್ಲ ಪಂಡಿತರಂತೆ ಸಜಿತವರಲ್ಲ ಒಂದೊಂದರ ಒಂದು ಮಗ್ಗಿಯ ಮುಂದೆ ಬೇರೆ ಸುಲಭದ ಲೆಕ್ಕವೇ ಇಲ್ಲ ದೊಡ್ಡವರೆಲ್ಲ ಜಾಣರಲ್ಲ ಚಿಕ್ಕವರೆಲ್ಲ ಗೋಳರಲ್ಲ ದೊಡ್ಡವರೆಲ್ಲ ಜಾಣರಲ್ಲ ಅರಗಿಲ ನೀರಲ್ಲಿ ಈಜುವುದಿಲ್ಲ ಈಜುವುದಿಲ್ಲ ಮೊಸಳೆಯ ಮೇಲೆ ಹಾರುವುದಿಲ್ಲ ಹಾರುವುದಿಲ್ಲ ಅರಗಿಲ ನೀರಲ್ಲಿ ಈಜುವುದಿಲ್ಲ ಈಜುವುದಿಲ್ಲ ಇಲ್ಲ ಮೊಸಳೆಯ ಮೇಲೆ ಹಾರುವುದಿಲ್ಲ ಹಾರುವುದಿಲ್ಲ ಇಲ್ಲ ಕಾಗಿಗೆ ಗಂಟಲು ಕಟ್ಟುವುದಿಲ್ಲ ಕೂಬೆ ಯಾರು ಸಾಕುವುದಿಲ್ಲ ಇಂಥ ಶಿಷ್ಯರು ಬೇಕು ಎಂದರು ಬೇರೆ ಯಾರಿಗೂ ಸಿಕ್ಕೋದಿಲ್ಲ ಇಲ್ಲ 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 ದೊಡ್ಡವರೆಲ್ಲ ಜಾಣರಲ್ಲ ಚಿಕ್ಕವರೆಲ್ಲ ಗೋಳರಲ್ಲ ಗುರುಗಳು ಹೇಳಿದ ಮಾತುಗಳೆಲ್ಲ ಎಂದು ನಿಜವಲ್ಲ ಗೆಳೆಯ ಎಂದು ನಿಜವಲ್ಲ ದೊಡ್ಡವರೆಲ್ಲ ಜಾಣರಲ್ಲ ಚಿಕ್ಕವರೆಲ್ಲ ಗೋಳರಲ್ಲ ದೊಡ್ಡವರೆಲ್ಲ ಜಾಣರಲ್ಲ देखो देखो क्या वो पेड़ है चादर ओढ़े या खड़ा कोई देखो देखो क्या वो पेड़ है चादर ओढ़े या खड़ा कोई बारिश है या आसमान ने छोड़ दिए हैं नल खुले कहीं हो हम जैसे देखे ये जहां है वैसा ही जैसी नजर अपनी खुल के सोचे आओ
नए ख्वाब बुन ले। सापा धारे गारे गमा पसा बम 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 बोले बम चिक बोले और मस्ती में डोले बम बम बोले मस्ती में डोले बम बम बोले मस्ती में तू डोले बम बम बोले मस्ती में डोले बम बम बोले मस्ती में तू डोले। भला मछलियाँ भी क्यों उड़ती नहीं, ऐसे भी सोचो ना, सोचो सूरज रोज नहाए या बाल भिगो के ये बुद्धू बनाए, हमने ये सारे सारे टिमटिमाए या फिर गुस्से में कुछ बड़बड़ाते रहे। खुल के सोचे आओ, पंख जरा फैलाओ, रंग नए बिखराओ, चलो 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 नए ख्वाब बुन ले। रख रख के क्यों टैंकर फुल, आंखें बंद तो डब्बा गुल, ओए बंद दरवाजे खोल रे, सो जा बिंदास बोल रे, मैं भी हूँ तू भी है, ओ मैं भी तू भी, हम सब मिलके बम बम चिक 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 बम 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 चिक बम बम बोले मस्ती में डोले, बम बम बोले मस्ती में
ವೈವಿಧ್ಯ बंदा हलमते हबीबो हलमते हबीब बंदा ने हलमते हबीबो हलमते ಜೋರಾದ ಚಪ್ಪಾಳೆ ಇರಬೇಕು. ಆ ಮುತ್ತು ಮಗ ಎಷ್ಟು ಚೆನ್ನಾಗಿ ಮಾಡುತ್ತಿದೆ. Mama pita pita, mama pita pita.
ಶೋ ಕನ್ನಡ ಸಿನಿಮಾ ನೋಡಿ ಕಾರುಬಾರು ಯಾಕೆ ನಾವು ಮುಂದೆ ಗೆಲ್ಲಿ ಅಪ್ಪ ಎಂದರೆ
ಕಣ್ಣಲ್ಲಿ ಸ್ವಾತಿ ಮುತ್ತಂತೆ ತಲೆಮಾರುಗಳೇ ತಲೆಬಾಗಿ ಮಕ್ಕಳ ನಗುವಿಗೆ ಮರುಳಾಗಿ ನಲಿವುದೆ ನಂಟಿನ ಕಥೆಯಂತೆ ಅಜ್ಜಾಲ ಮರ ಅಜ್ಜಿ ಮಾವಿನ ಮರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಕುಕ್ಕು ಕುಕ್ಕುಗಳು ನಾವೆಲ್ಲ ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಕುಕ್ಕು ಕುಕ್ಕುಗಳು ನಾವೆಲ್ಲ ಅಜ್ಜ ಆಲಿಸ್ ಮರ ಅಜ್ಜಿ ಮಾವಿನ ಮರ ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಹಕ್ಕಿ ಪಿಕ್ಕಿಗಳು ನಾವೆಲ್ಲ ಕುಕ್ಕು ಕುಕ್ಕುಗಳು ನಾವೆಲ್ಲ ನಿಮ್ಮ ಮನಸ್ಸಿಗೆ ಮುಟ್ಟಿಲ್ಲ ನಿಮ್ಮ ಜೋಡಿಗೆ ಸಮರಿಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ಮನಗಳು ಸೇರಿದರೆ ತುಂಬಿದ ಮನೆಯಂತೆ ತುಂಬಿದ ಮನೆಯಂತೆ ಧರೆಯಲ್ಲಿ ನಗುವಿನ ದೊರೆಯಂತೆ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಜೇನಿನ ಗೂಡು ನಾವೆಲ್ಲ ಬೇರೆಯಾದರೆ ಜೇನಿಲ್ಲ ಮುಂದಿನ ತಯಾರಿ ಶೇಕಿನ್ ಶೇಕಿನ್ 6ನೇ ತರಗತಿ ವಿದ್ಯಾರ್ಥಿಗಳಿಂದ ತಯಾರಿಯಲ್ಲಿರಿ. ಅರಮಾಲೆ ಅಮ್ಮ ಎಂಬುದು ಕಂದನ ಕರುಳಿನ ಕರೆಯೋಲೆ ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದು ಕಂದನ ಕರುಳಿನ ಆಟ ಊಟ ಓಟ ಕನ್ನಡ ಒಂದನೆ ಪಾಠ ಆಟ ಊಟ ಓಟ ಕನ್ನಡ ಒಂದನೆ ಪಾಠ ಕನ್ನಡ ಭಾಷೆಯ ಕಲಿತವಗೆ ಜೀವನವೇ ರಸದೂಟ ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ ಇದ್ದವರೆಲ್ಲ ಇಲ್ಲದವರಿಗೆ ನೀಡಲೇಬೇಕು ಈಶ್ವರನಲ್ಲಿ ಎಂದು ನಂಬಿಕೆ ಇಡಬೇಕು ಇದ್ದವರೆಲ್ಲ ಇಲ್ಲದವರಿಗೆ ನೀಡಲೇಬೇಕು ಈಶ್ವರನಲ್ಲಿ ಎಂದು ನಂಬಿಕೆ ಇಡಬೇಕು ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕನ್ನಡ ಕರುಳಿನ ಕರೆಯೋಲೆ ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ ಊರಿಗೆ ದ್ರೋಹ ಮಾಡಿ ಬದುಕಲೆಣಿಸಬೇಡ ಉಪ್ಪು ತಿಂದ ಮನೆಗೆ ಎರಡು ಬಗೆಯ ಬೇಡ ಊರಿಗೆ ದ್ರೋಹ ಮಾಡಿ ಬದುಕಲೆನಿಸಬೇಡ ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ ಭಾರತ ಮಾತಿಗೆ ಜೈ.
ಕಲಿಯಬೇಕು ಈ ಕನ್ನಡದ ಅಕ್ಷರಮಾಲೆ ಅಮ್ಮ ಎಂಬುದೇ ಕಂದನ ಕರುಳಿನ ಕರೆಯೋಲೆ ಔ ಅಂ ಅಹ ಔ ಅಂ ಅಹ ಅಹ ವೇದಿಕೆ ಮುಂಭಾಗದಲ್ಲಿರೋರೆಲ್ಲರೂ ಹಿಂದೆ ಹೋಗ್ರಿ ಹಿಂದೆ ಹೋಗ್ರಿ ರಾಣಿ ಗುಲಾಮ ರಾಜ್ಯ ಮನೆಯ माझी नजर जादू मंत्र मंत्र रोजी रोजी एक नंबर शंभर शंभर पैकी एक नंबर शेके शेके सुंदर पाहिजे ಚಿನ್ನಮ್ಮ ಚಿನ್ನಮ್ಮ ನೋಡುತ್ತಾ ದಯವಿಟ್ಟು प्रचंड बोल मस्तकों के झुंड आज जंग की घड़ी की तुम हार दो प्रचंड बोल मस्तकों के झुंड आज जंग की घड़ी की तुम हार दो मान मान शान या की जान का उदान आज एक धनुष के बाण पे उतार दो प्रचंड बोल मस्तकों के झुंड आज जंग की घड़ी के
की हवस नहीं, किसी पे कोई वश नहीं, क्या जिंदगी है ठोकरों में मार दो। मौत अंत है नहीं तो मौत से भी क्यों डरे, ये जाके आसमान में दहाड़ दो। प्रचंड बोले मस्तकों के झुंड, आज जंग की घड़ी की धूम मार दो। और बाण शामिया की जान का उड़ान, आज ही धनुष के बाण पे उतार दो। है प्रचंड शौर्य का चुनाव या कि हार का वो भाव, तुम ये सोच लो। वो दया का भाव या कि शौर्य का चुनाव या कि हार का वो भाव, तुम ये सोच लो। या कि पूरे भाल पर जला रहे विजय का लाल लाल ये गुलाल, तुम ये सोच लो। रंग केसरी हो या मृदंग केसरी हो या कि केसरी हो काल, तुम ये सोच लो। जिस कवि की कल्पना में जिंदगी हो प्रेम की, तो उस कवि को आज तुम नकार दो। भीगती मसों में आज फूलती रगों में आज आग की लपट का तुम बखार दो। मस्तकों के झुंड, आज जंग की घड़ी की धूम मार दो। मान शान या की जान का उदान, आज धनुष के बाण पे उतार दो। ಈ ನೃತ್ಯವನ್ನು ಮುಂದಿನ ತಯಾರಿ ಚಿನ್ನಮ್ಮ ಚಿನ್ನಮ್ಮ. ಕರುಣಾಳು ಮಣ್ಣಿದು ಚಿಂತಿಸು ವಂದಿಸು ಪೂಜಿಸು ಪೂಜಿಸು. ಈ ಕನ್ನಡ ಮಣ್ಣನ್ನು ಮರಿದು ಹೋಗು ಮಾಡಿ ನೋಡುತ್ತಾ ನಾನಂತೂ ಹಂಗಾತ ಬಿದ್ದೋದೆ ನೋಡೇ ಚಿನ್ನಮ್ಮ. ಏನಂತ
ನಿನ್ನಂತ ಭೂಮಿಲಿ ನಂಗಂತ ಹುಟ್ಟೆ ನೀನು ಚಿನ್ನಮ್ಮ ಬಿಂದಿಗೆಯಲ್ಲಿ ಇಟ್ಕೊಂಡ್ಬಿಟ್ಟು ಕೊಂಡು ಬಿಡದೆ ನಮ್ಮ ನೀನಿಂತ ಹಣೆಬಟ್ಟು ಹರಿ ಶಕಾತವಮ್ಮ ಸಂತೆಗೆ ಹೋರಾಡಮ್ಮ ಆಳ್ತಾವಮ್ಮ ಜಾತ್ರೆಗೆ ನೀ ಹೋದ್ರೆ ಬಿಟ್ಟು ನನ್ನೆ ನೋಡ್ತಾವಮ್ಮ ಮುಂದಿನ ತಯಾರಿ ಜೋಗಿ ರಿಮಿಕ್ಸ್ ಸಾಂಗ್ 7ನೇ ತರಗತಿ ವಿದ್ಯಾರ್ಥಿಯರಿಂದ ತಯಾರಿಯಲ್ಲಿರಬೇಕೆಂದು ವಿನಂತಿ. ಶ್ರೇಷ್ಠ ನಮಗೆ ಗಡಿಯಲ್ಲಿ ತೀರೇಳುವ ಸೈನಿಕ Hasi
ಈ ಊರಿನ ಪುಟಾಣಿ
ಮ್ಯಾಲೆ
mountain I go roaming. Charlie Madam Poogie Bingo mountain flower bringing. ಯಾರು ಹಾಗೆ ಹೋಗ್ಬಾರ್ದು. ಕೊನೆಯದಾಗಿ ಇನ್ನೂ ಎರಡು ಕಾರ್ಯಕ್ರಮಗಳು ಇರುವುದರಿಂದ ದಯವಿಟ್ಟು ಇದೇ ರೀತಿ ಶಾಂತ ರೀತಿಯಿಂದ ಆ ಕಾರ್ಯಕ್ರಮಗಳನ್ನು ವೀಕ್ಷಿಸಿ. सारी दुनिया क्या पाने
ಎಲ್ಲರಿಗೂ ಅವರಿಗೆ ನಮ್ಮ ಶಾಲಾ ಪರವಾಗಿ ಅಭಿನಂದನೆಗಳನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇನೆ. ನಮ್ಮ ತರಗತಿಯ ಮುದ್ದು ವಿದ್ಯಾರ್ಥಿಗಳು ಪ್ರವೀಣ್ ಹಾಗೂ आजा आजा जिंद शामी आने के चंदरी वाले मेरे आजमाने के चले आजा आजा जिंद शामी आने के चंदरी वाले मेरे आजमाने के चले Thank you.
ತೆಗೆದುಕೊಂಡು ಹೋಗ್ಬೇಕಂತ ವಿನಂತಿಸಿಕೊಳ್ತಾ ಇದ್ದೇನೆ. ಫೋಟೋ ಬೇಕು, ಸಾಮೂಹಿಕ ಫೋಟೋ ತಗೊಂಡು